ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಏನೇ ಒಂದು ಲೋಪದೋಷ ಆದರೆ ಈ ಸೇವೆಯಲ್ಲಿ ಕೊರತೆ ಆದರೆ, ವಸ್ತುಗಳ ಖರೀದಿಯಲ್ಲಿ ಏನಾರ ಲೋಪದೋಷ ಉಂಟಾದರೆ 2 ವರ್ಷದ ಒಳಗೆ ಆವಾವ ಜಿಲ್ಲೆ ಗ್ರಾಹಕರ ಆಯೋಗಕ್ಕೆ ನೀವು ದೂರನ್ನು ಸಲ್ಲಿಸಬಹುದು. ಅದೇ ರೀತಿ ನಮ್ಮಲ್ಲಿ ಈಗ 2024ರಿಂದ 25ರವರೆಗೂ 285 ಕೇಸ್ಗಳು ಪ್ರಕರಣವು ದಾಖಲಾಗಿದ್ದು ನಮ್ಮಲ್ಲಿ 2024-25ರಲ್ಲಿ. ಮತ್ತೆ 2024-25 ಡಿಸ್ಪೋಸಲ್ ಬಂದು 285 ದಾಖಲಾದ್ರೆ ಡಿಸ್ಪೋಸಲ್ 249 ಕೇಸ್ ಟೋಟಲ್ ಡಿಸ್ಪೋಸಲ್ ಮಾಡಿ. ಸಹಾಯಧನದಲ್ಲಿ ರೈತರಿಗೆ ರಸಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ 1428 ಮೆಟ್ರಿಕ್ ಟನ್ ರೈತರಿಗೆ, ಅದರ ಜೊತೆ ಸುಮಾರು ನಮ್ಮಲ್ಲಿ ಬೆಳೆದ ಪ್ರಮಾಣ ಏನಿದೆ ಅದು ನಮ್ಮ ಸ್ಟೇಟ್ ಆ್ಯಾವ್ರೇಜ್ಗಿಂತ ನಮ್ಮದು ಭಾಳ ಹೆಚ್ಚಿದೆ. ಮತ್ತು ಸಿಸೇರಿಯನ್ ಕೇಸುಗಳು ಸ್ಟೇಟ್ ಆ್ಯಾವ್ರೇಜ್ಗಿಂತ ನಮ್ಮ ಜಿಲ್ಲೆ ಜಾಸ್ತಿ ಇದೆ. ಸೊ ಇದನ್ನು ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ವಿಶೇಷವಾಗಿ ಸರ್ಕಾರಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಸೇರಿಯನ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, 5 ಗಂಟೆವರೆಗೂ ಎಲ್ಲ ವೈದ್ಯರು ಕಡ್ಡಾಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬೇಕು. चिंता मत करिए, जो कुछ करना है हमें ही करना है लंबे से. मान्यवर, कोविड-19 जैसी वैश्विक आपदा, बढ़ता हुआ शहरीकरण, अनियमित होती बारिश की आपदाएं और जलवायु परिवर्तन के कारण आपदाओं का साइज और स्केल दोनों बदला है. अब अगर साइज और स्केल बदला है तो इसके निपटने के तरीके भी हमने बदलने पड़ेंगे. इसको निपटने की व्यवस्थाएं भी बदलनी पड़ेगी और इसको निपटने के लिए संस्था को हमने जवाबदेही भी बनाना पड़ेगा और शक्तियां भी देनी पड़ेगी. केवल इतने उद्देश्य मात्र से ही इसके प्रभावशाली और समग्र समाधान के लिए ही ये बिल लेकर मैं आज सदन के सामने मान्यवर उपस्थित हुआ हूं. मान्यवर, डिजास्टर रिस्पांस में क्षमता, तीव्रता, दक्षता और सटीकता, ये चारों को समाहित करने के लिए ये पूरा विधेयक बनाया गया है. और ये तो हम सब ने स्वीकारना पड़ेगा मान्यवर, 10 साल के अंदर जो परिवर्तन आया है डिजास्टर मैनेजमेंट के क्षेत्र में, हम राष्ट्रीय स्तर के साथ साथ रीजनल और ग्लोबल पावर बनकर उभरे हैं. ये पूरी दुनिया स्वीकार. The question is that the Disaster Management Amendment Bill 2024 as passed by Lok Sabha be taken into consideration. Those in favor will please say aye. Those against will please say no. I think the ayes have it, the ayes have it, the ayes have it. The motion is adopted. ಆಕ್ಟ್ ಬಂದಮೇಲೆ ಬಂದಿದೆ. ಸೊ ಹಾಗಾಗಿ ನಾವು ಕೂಡ ನಮ್ಮ ಏನು ಒಂದು ಸರ್ಕಾರದ ಒಂದು ಗುರಿ ಏನಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಗ್ರಾಹಕರಿಗೆ ಒಂದು ರೈಟ್ಸ್ ಬಗ್ಗೆ ತಿಳುವಳಿಕೆ ಕೊಡಬೇಕು ಮತ್ತು ಆದಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸ್ ಇರ್ಬೋದು, ಅವ್ರದ್ದು ಏನು ವ್ಯಾಲ್ಯೂ ಆಫ್ ದ ಸರ್ವಿಸ್. ಈಗಾಗಲೇ ಇವತ್ತಿನ ಈ ಕಾರ್ಯಕ್ರಮದ ಜಸ್ಟ್ ಟ್ರಾನ್ಸಿಷನ್ ಟು ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂತ ಏನು ಗುರಿ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾವು ಇನ್ನೂ ಜಾಸ್ತಿ ತಿಳುವಳಿಕೆ ಕೊಡಬೇಕಾಗ್ತದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.